ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ವಿಜಯನಗರ ಜಿಲ್ಲೆಯಲ್ಲಿ ನಡೆದಂತಹ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಮೊದಲನೇ ಪ್ರಶ್ನೆ ಪತ್ರಿಕೆಯ ಒಂದು ಕೀ ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮ್ಮ ಮೇನ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರತಕ್ಕಂತಹ ಕ್ವಶನ್ಸ್ಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಾವೆ. ಫಸ್ಟ್ ಕ್ವಶನ್ ನೋಡಿ, ಚೂಸ್ ದ ಮೋಸ್ಟ್ ಸೂಟೇಬಲ್ ಆನ್ಸರ್ ಫ್ರಮ್ ದ ಚಾಯ್ಸ್ ಗಿವನ್ ಅಂತ ಇದೆ. MCQ ಕ್ವಶನ್ಸ್ ಇವಾಗಿರ್ತವೆ. ಅದರಲ್ಲಿ ಫಸ್ಟ್ ಕ್ವಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕ್ವಶನ್ ಟ್ಯಾಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಸ್ಟೇಟ್ಮೆಂಟ್ ನೋಡಿ, ಮಹೇಶ್ ಹ್ಯಾಸ್ ಕಂಪ್ಲೀಟೆಡ್ ಹಿಸ್ ವರ್ಕ್ ಅಂತ ಇದೆ. ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬನ್ನು ನೋಡಬಹುದು ನಾವು, ಹ್ಯಾಸ್ ಅಂತಕ್ಕಂಥದ್ದು ಇದೆ. ಸೊ ನಾವು ಕ್ವಶನ್ ಟ್ಯಾಗಲ್ಲಿ ಹ್ಯಾಸನ್ನು ಹುಡುಕಬೇಕಾಗುತ್ತೆ. ಆಪ್ಷನ್ ಎದಲ್ಲಿ ನೋಡಿ ಹ್ಯಾಸ್ ಅಂತಕ್ಕಂಥದ್ದಿದೆ, ಅದೇ ರೀತಿ ಆಪ್ಷನ್ ಬಿ ದಲ್ಲೂ ಕೂಡ ಹ್ಯಾಸ್ ಇದೆ. ಇನ್ನು ಆಪ್ಷನ್ ಸಿ ಯಲ್ಲಿ ಹ್ಯಾಸ್ ಇಲ್ಲ, ಆಪ್ಷನ್ ಡಿ ಯಲ್ಲೂ ಕೂಡ ಹ್ಯಾಸ್ ಇಲ್ಲ. ಸೊ ಇವೆರಡನ್ನು ಕೂಡ ನಾವು ಡಿಲೀಟ್ ಮಾಡ್ತಾ ಇದ್ದೇವೆ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಗಮನಿಸಿ, ನೆಗೆಟಿವ್ ವರ್ಡ್ ಎಲ್ಲೂ ಕೂಡ ಸ್ಟೇಟ್ಮೆಂಟಲ್ಲಿ ಇಲ್ಲ. ಅಂದರೆ ನೋ ಅಥವಾ ನಾಟ್ ಅಂತಕ್ಕಂತಹ ಪದಗಳು ಅಥವಾ ಬೇರೆ ನೆಗೆಟಿವ್ ವರ್ಡ್ಸ್ ಈ ಒಂದು ಸ್ಟೇಟ್ಮೆಂಟಲ್ಲಿ ಕಾಣಿಸ್ತಾ ಇಲ್ಲ. ಸೊ ನಾವೇನು ಮಾಡಬೇಕು ಅಂದರೆ ಈ ಹ್ಯಾಸ್ ಏನಿತ್ತೋ ಇದರ ಮುಂದೆ ನಾವು ನಾಟನ್ನು ಸೇರಿಸಬೇಕಾಗುತ್ತೆ. ಹ್ಯಾಸೆಂಟ್ ಅಂತ ಬರ್ತಾ ಇದೆ. ಸೊ ಈ ರೀತಿ ಹ್ಯಾಸೆಂಟ್ ಅಂತಕ್ಕಂಥದ್ದು ಇರೋದು ಆಪ್ಷನ್ ಎದಲ್ಲಿ, ಅದೇ ಸರಿಯಾಗಿರುವ ಉತ್ತರ ಆಗಿರುತ್ತೆ. ಇನ್ನು ಮಹೇಶ್ಗೆ ಹಿ ಅಂತಕ್ಕಂತಹ ಪ್ರೊನೌನ್ ಫಾರ್ಮನ್ನು ಇಲ್ಲಿ ಯೂಸ್ ಮಾಡಲಾಗಿದೆ. ಸೊ ಫಸ್ಟ್ಗೆ ಆನ್ಸರ್ ಹ್ಯಾಸೆಂಟ್ ಹಿ ಆಗಿರುತ್ತೆ. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸನ್ನು ಗಮನಿಸಿ. ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್ ಅಂತ ಇದೆ. ಅಂದರೆ ನಾನು ನಿನ್ನ ಪೆನ್ನನ್ನು ಬಳಸಬಹುದಾ ಅಂತಕ್ಕಂತಹ ಒಂದು ಪರ್ಮಿಷನನ್ನು ಕೇಳ್ತಕ್ಕಂತಹ ಸೆಂಟೆನ್ಸ್ ಇದಾಗಿದೆ. ಸೊ ಆಪ್ಷನ್ ಎ ಆಫರಿಂಗ್ ಹೆಲ್ಪ್ ಬರೋದಿಲ್ಲ, ಅದೇ ರೀತಿ ಸೀಕಿಂಗ್ ಇನ್ಫಾರ್ಮೇಷನ್ ಕೂಡ ಇದಲ್ಲ, ಅಪಾಲಜೈಸ್ ಕೂಡ ಅಲ್ಲ, ಸೀಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದು ಸರಿಯಾಗಿರುವ ಆಯ್ಕೆ ಆಪ್ಷನ್ ಡಿ. ಇನ್ನು ಥರ್ಡ್ ಕ್ವಶನ್, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಇದೆ. ವಿದ್ಯಾರ್ಥಿಗಳೇ, ಇನ್ಫಿನಿಟಿವ್ ಅಂದ ತಕ್ಷಣವೇ 2+ ವರ್ಬ್ ಇರಬೇಕು. ಇದು ನಮಗೆ ಗೊತ್ತಿರತಕ್ಕಂಥದ್ದೇ. ಸೊ ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ 2 ಇರೋದನ್ನು ಗಮನಿಸಿ. ಆಪ್ಷನ್ ಎದಲ್ಲಿ 2 ಇಲ್ಲ, ಡಿಲೀಟ್ ಮಾಡಿ. ಆಪ್ಷನ್ ಸಿ ದಲ್ಲಿ ಕೂಡ ಡಿಲೀಟ್ ಮಾಡ್ಬೋದು, ಯಾಕಂದರೆ 2 ಇಲ್ಲ. ಆಪ್ಷನ್ ಬಿ ದಲ್ಲಿ ನೋಡಿ 2 ಅಂತಕ್ಕಂಥದ್ದು ಕಾಣಿಸ್ತಾ ಇದೆ, ಪ್ಲಸ್ ಲರ್ನ್ ಅಂತಕ್ಕಂಥದ್ದು ವರ್ಬ್ ಆಗಿದೆ. ಸೊ ಇಲ್ಲಿ ನಮಗೆ 2+ ವರ್ಬ್ ಸಿಗ್ತಾ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿನೂ ಕೂಡ ಡಿಲೀಟ್ ಆಗ್ತಾ ಇದೆ. ಇನ್ನು ಫೋರ್ತ್ ಒನ್ ನೋಡಿ, read the conversation and fill in the blank with correct if clause choosing from the given alternatives ಅಂತ ಕೇಳಿದ್ದಾರೆ. ಸೊ ಇಫ್ ಕ್ಲಾಸ್ ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಕೊಟ್ಟಿರೋ ಸ್ಟೇಟ್ಮೆಂಟನ್ನು ನಾವು ಗಮನಿಸೋಣ. ಇಫ್ ಶಿ ಹ್ಯಾಡ್ ಸ್ಟಡೀಡ್ ವೆಲ್, ಎಸ್ ಅವಳು ಒಂದು ವೇಳೆ ಸರಿಯಾಗಿ ಸ್ಟಡಿ ಮಾಡಿದ್ದಿದ್ರೆ, ಶಿ ಡ್ಯಾಶ್ ಫೇಲ್ಡ್ ಇನ್ ದ ಎಕ್ಸಾಮ್ ಅಂತ ಇದೆ. ಸೊ ಅವಳು ಫೇಲ್ ಆಗ್ತಾ ಇರಲಿಲ್ಲ ಅಂತಕ್ಕಂತಹ ಮೀನಿಂಗ್ ಬರಬೇಕಾಗಿದೆ. ಸೊ ನೋಡಿ, ಆಗ್ತಾ ಇರಲಿಲ್ಲ ಅಂದರೆ ಇಲ್ಲ ಅಂತಕ್ಕಂತಹ ನೆಗೆಟಿವ್ ಬರಬೇಕು. ಸೊ ನಾಟ್ ಅಂತಕ್ಕಂಥದ್ದು ಇರೋದು ವುಡಂಟ್ ಹ್ಯಾವ್ ಅಲ್ಲಿ ಆಗಿರುತ್ತೆ. ಸೊ ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಪ್ಷನ್ ಡಿ. ವಿದ್ಯಾರ್ಥಿಗಳೇ ನೋಡಿ, ಇಂತಹ ಒಂದು ಕಂಡೀಷನಲ್ ಸೆಂಟೆನ್ಸ್ ಅಥವಾ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಂದಾಗ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಅಂತಕ್ಕಂಥವು ಮೋಸ್ಟ್ ಪ್ರಾಬಬ್ಲಿ ಆನ್ಸರ್ ಆಗಿರ್ತವೆ. ಸೊ ಇವೆರಡರಲ್ಲಿ ನೀವು ಒಂದು ಆಯ್ಕೆಯನ್ನು ಮಾಡಬಹುದಾಗಿರುತ್ತೆ ತುಂಬ ಕೇರ್ಫುಲ್ಲಾಗಿ. ಸರಿ, ವುಡಂಟ್ ಹ್ಯಾಡ್ ಅಲ್ಲ, ಇಲ್ಲಿದೆ ನೋಡಿ ವುಡಂಟ್ ಹ್ಯಾವ್, ಆಪ್ಷನ್ ಎದಲ್ಲಿದೆ. ಇನ್ನು ಸೆಕೆಂಡ್ ಮೇನ್ ನೋಡಿ, ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಸುಮಾರು 12 ಪ್ರಶ್ನೆಗಳಿದ್ದಾವೆ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಇದೆ. ಕಾಲೋಕೇಟಿವ್ ವರ್ಡ್ ನೋಡಿ, ಸ್ಟ್ರಾಂಗಿಗೆ ಯಾವುದು ಬರುತ್ತೆ, ಸ್ಟ್ರಾಂಗ್ ಕಾಫಿ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಇನ್ನು ಸೆವೆಂತ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಮೋನೋಸಿಲೆಬಲ್. ವಿದ್ಯಾರ್ಥಿಗಳೇ ಗಮನಿಸಿ, ಮೋನೋ ಅಂದರೆ ಒನ್ ಅಂತ, ಅಂದರೆ ಸಿಂಗಲ್ ಅಂತಕ್ಕಂಥದ್ದು. ಸೊ ಒಂದು ಸಿಲೆಬಲ್ ಇರೋ ವರ್ಡನ್ನು ನಾವು ಇಲ್ಲಿ ಹುಡುಕಬೇಕಾಗಿದೆ. ಪಿಟಿ ಅಂತಕ್ಕಂಥದ್ದನ್ನು ನೋಡಿ, ಪಿ ಟಿ ಎರಡಿದ್ದಾವೆ. ಅದೇ ರೀತಿ ಸರ್ವಿಸಲ್ಲಿ ನೋಡಿ ಸರ್ವಿ ಎರಡಿದ್ದಾವೆ. ಅದೇ ರೀತಿ ಸ್ಕೂಲಲ್ಲಿ ನೋಡಿ ಸ್ಕೂ ಒಂದೇ ಇರ್ತಕ್ಕಂಥದ್ದು. ಸೊ ಇಲ್ಲಿ ಸರಿಯಾಗಿರುವ ಉತ್ತರ ಸ್ಕೂಲ್ ಅಂತಕ್ಕಂಥದ್ದು ಮೋನೋಸಿಲೆಬಲ್ ಹೊಂದಿದೆ. ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ರಾಬರ್ಟ್ ಡ್ಯಾಶ್ ಬಿ ಸ್ಟಡಿ ಇನ್ ಹೈದರಾಬಾದ್ ಲಾಸ್ಟ್ ಇಯರ್ ಅಂತ ಇದೆ. ವಿದ್ಯಾರ್ಥಿಗಳೇ ಗಮನಿಸಿ, ಲಾಸ್ಟ್ ಇಯರ್ ಅಂತಕ್ಕಂಥದ್ದು ನಮಗೆ ಟೆನ್ಸನ್ನು ಕಂಡುಹಿಡಿಯಲಿಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಬಿ ಫಾರ್ಮ್ ಆಫ್ ವರ್ಬ್ಸ್ ಯಾವಪ್ಪ ಅಂದರೆ ನಿಮಗೆ ಗೊತ್ತಿದೆ, ಆಮ್, ಈಸ್, ಆರ್, ವಾಸ್, ವರ್ ಅಂತಕ್ಕಂಥವು. ಬಟ್ ಇಲ್ಲಿ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಾಸ್ ಅಥವಾ ವರ್ ಇವು ಮಾತ್ರ ಬರ್ತವೆ. ಇದರಲ್ಲಿ ಸರಿಯಾಗಿರೋದು ಯಾವುದು ನೋಡಿ, ರಾಬರ್ಟ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ವಾಸನ್ನು ತೆಗೆದುಕೊಳ್ತೇವೆ. ರಾಬರ್ಟ್ ವಾಸ್ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಸ್ಟಡಿ ಇರೋದನ್ನು ಸ್ಟಡಿಯಿಂಗ್ ಅಂತೇಳಿ ನಾವು ಬರಿಬೇಕಾಗುತ್ತೆ. ಸ್ಟಡಿಯಿಂಗ್ ಇನ್ ಹೈದರಾಬಾದ್ ಲಾಸ್ಟ್ ಇಯರ್.
ಇನ್ನು 8th ಕ್ವೆಶ್ಚನ್, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳಲಾಗಿದೆ. ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ ನೋಡಿ, ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕು ಅಂದರೆ ನೋಡಿ, ಕ್ರಿಕೆಟ್ ಅಂತಕ್ಕಂಥದ್ದು ಮೊದಲಿಗೆ ಬರ್ತಾ ಇದೆ, ಅಂದರೆ ಆಬ್ಜೆಕ್ಟ್ ಇರೋದು ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಇದಕ್ಕೆ ಸೂಟೇಬಲ್ ಆಗಿರೋ ಹೆಲ್ಪಿಂಗ್ ವರ್ಬನ್ನು ನಾವು ಬಳಸಬೇಕು. ಆ್ಯಮ್ ಇರೋದ್ರಿಂದ ಇದು ಪ್ರೆಸೆಂಟ್ ಇದೆ, ಕ್ರಿಕೆಟ್ ಈಸ್ ಅಂತ ತೆಗೆದುಕೊಳ್ತೇವೆ. ಮತ್ತು ಪ್ಲೇಯಿಂಗ್ ಇರೋದನ್ನು V3 ಫಾರ್ಮಲ್ಲಿ ಬರೀಬೇಕು. ಪ್ಲೇಯಿಂಗ್ ING ಫಾರ್ಮಲ್ಲಿ ಇರೋದ್ರಿಂದ ಬೀಯಿಂಗ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಕೂಡ ನಾವು ಇಲ್ಲಿ ಸೇರಿಸಬೇಕಾಗುತ್ತೆ. ಕ್ರಿಕೆಟ್ ಈಸ್ ಬೀಯಿಂಗ್ ಆಯಿತು. ಪ್ಲೇಯಿಂಗ್ ಇರೋದನ್ನು ಪ್ಲೇಡ್ V3 ಫಾರ್ಮಲ್ಲಿ ಬರಿತೇವೆ. ಪ್ಲೇಡ್ ಬೈ ಅಂತ ಆಗುತ್ತೆ. ಐ ಇರೋದನ್ನು ಮೀ ಅಂತೇಳಿ ಬರಿತೇವೆ. ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಮೀ ಅನ್ನೋದು ಆನ್ಸರ್ ಆಗಿದೆ. ಇನ್ನು ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ. ಅನಂತ್ ವಾಸ್ ಫಾಸ್ಟರ್ ದ್ಯಾನ್ ಎನಿ ಅದರ್ ರನ್ನರ್ ಅಂತ ಕೇಳಲಾಗಿದೆ. ಇದನ್ನು ನಾವು ಸೂಪರ್ಲೇಟಿವ್ಗೆ ಚೇಂಜ್ ಮಾಡಬೇಕು. ನೋಡಿ, ಇಲ್ಲಿ ಸೂಪರ್ಲೇಟಿವ್ ಅಂದ ತಕ್ಷಣನೇ ನೆನಪಿಟ್ಕೊಳ್ಳಿ, ಫಾಸ್ಟರ್ ದ್ಯಾನ್ ಇರೋದು ಏನಾಗುತ್ತೆ ಅಂದರೆ ದ ಫಾಸ್ಟೆಸ್ಟ್ ಅಂತೇಳಿ ಬರಬೇಕಾಗುತ್ತೆ. ದ ಫಾಸ್ಟೆಸ್ಟ್. ಸೊ ಸೆಂಟೆನ್ಸ್ ಯಾವ ರೀತಿ ಮಾಡೋದು ಅಂದರೆ, ಈಗ ಫಸ್ಟ್ ಅನಂತನ್ನು ಆ್ಯಸ್ ಇಟ್ ಈಸ್ ತೆಗೆದುಕೊಳ್ತೇವೆ. ಇಲ್ಲಿ ಬರಿತಾ ಇದೆ ನೋಡಿ, ಅನಂತ್ ವಾಸ್ ಫಾಸ್ಟರ್ ದ್ಯಾನ್ ಇರೋದನ್ನು ದ ಫಾಸ್ಟೆಸ್ಟ್ ಅಂತ ಚೇಂಜ್ ಮಾಡ್ಕೊಳ್ತೇವೆ. ದ ಫಾಸ್ಟೆಸ್ಟ್ ರನ್ನರ್ ಅಂತ ಬರೆದ್ರೆ ನಮಗೆ ಆನ್ಸರ್ ಸಿಗ್ತಾ ಇದೆ. ಅನಂತ್ ವಾಸ್ ದ ಫಾಸ್ಟೆಸ್ಟ್ ರನ್ನರ್. ಇಲ್ಲಿಗೆ ನಮ್ಮ ಸೂಪರ್ಲೇಟಿವ್ ಡಿಗ್ರಿ ಮುಗಿಯುತ್ತೆ. ಇನ್ನು ಕ್ವೆಶನ್ ನಂಬರ್ ಇಲ್ಲೊಂದು ಕ್ವೆಶನ್ ಬಿಟ್ಟಿದ್ದೇವೆ ನೋಡಿ, ಯೂಸ್ ದ ವರ್ಡ್ ವರ್ಕ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್ ಅಂತ ಇದೆ. ಯೂಸ್ ದ ವರ್ಬ್ ಆಗಿ ಕೇಳಿದರೆ ಸಿಂಪಲ್ ಆಗಿ ಐ ಆಮ್ ವರ್ಕಿಂಗ್ ನೌ ಅಂತ ನಾವು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬಹುದು. ಐ ಆಮ್ ವರ್ಕಿಂಗ್ ನೌ ಅಥವಾ ಹಿ ಈಸ್ ವರ್ಕಿಂಗ್ ನೌ, ಶಿ ಈಸ್ ವರ್ಕಿಂಗ್ ನೌ, ಈ ರೀತಿ ಒಂದು ಸೆಂಟೆನ್ಸನ್ನು ನೀವು ಕ್ರಿಯೇಟ್ ಮಾಡಬಹುದು. ಕ್ವೆಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ಗೋವಿಂದಪ್ಪ ಈಸ್ ಡ್ಯಾಶ್ ಹೆಡ್ ಮಾಸ್ಟರ್ ಆಫ್ ಅವರ್ ಸ್ಕೂಲ್. ವಿದ್ಯಾರ್ಥಿಗಳ ಗಮನಿಸಿ, ಒಂದು ಶಾಲೆ ಅಂದಮೇಲೆ ಒಬ್ಬ ಹೆಡ್ ಮಾಸ್ಟರ್ ಇರ್ತಾರಲ್ವಾ, ಕೇವಲ ಹೆಡ್ ಮಾಸ್ಟರ್ ಅಂತಕ್ಕಂಥದ್ದು ಒಂದು ಪೋಸ್ಟ್ ಇರುತ್ತೆ. ಸೊ ಈ ರೀತಿ ಯುನಿಕ್ ಆಗಿರ್ತಕ್ಕಂತಹ ಪೋಸ್ಟ್ಗಳು ಬಂದಾಗ ನಾವು ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡಬೇಕು. ಸೊ ಇಲ್ಲಿ ದ ಹೆಡ್ ಮಾಸ್ಟರ್, ಪ್ರಿನ್ಸಿಪಲ್ ಇದ್ದರೆ ದ ಪ್ರಿನ್ಸಿಪಲ್, ಈ ರೀತಿ ಬರ್ತವೆ. ಇನ್ನು ಕ್ವೆಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಕೇಳಲಾಗಿದೆ. ಬರ್ಡ್ಸ್ ಆರ್ ಫ್ಲೈಯಿಂಗ್ ಡ್ಯಾಶ್ ದ ಟ್ರೀ ಅಂತ ಇದೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಇದೊಂದು ಟ್ರೀ ಅಂತ ಅಂದ್ಕೊಳ್ಳಿ. ಬರ್ಡ್ಸ್ಗಳು ಏನು ಮಾಡ್ತಾ ಇದ್ದಾವೆ, ಇಲ್ಲಿ ಆಕಾಶದಲ್ಲಿ ಅಂತರದಲ್ಲಿ ಹಾರಾಡ್ತಾ ಇದ್ದಾವೆ. ಸೊ ಈ ರೀತಿ ಆಕಾಶದ ಮೇಲೆ, ಒಂದು ಮರದ ಮೇಲೆ ಅವು ಹಾರಾಡ್ತಾ ಇರ್ತವೆ. ನಾವೇನು ಮಾಡಬೇಕು ಅಂದರೆ, ಇವು ಮೂಮೆಂಟ್ ಇರೋದ್ರಿಂದ ಆ ಕಡೆ ಈ ಕಡೆ ಹಾರಾಡೋದ್ರಿಂದ ಇಲ್ಲಿ ನಾವು ಪ್ರಿಪೋಸಿಷನ್ ಓವರನ್ನು ಫಿಲ್ ಮಾಡ್ತೇವೆ. ಮೂಮೆಂಟ್ ಇದ್ದಾಗ ನಾವು ಓವರನ್ನು ಫಿಲ್ ಮಾಡಬೇಕು. ಬರ್ಡ್ಸ್ ಆರ್ ಫ್ಲೈಯಿಂಗ್ ಓವರ್ ದ ಟ್ರೀ. ಒಂದು ವೇಳೆ ನೋಡಿ, ಬರ್ಡ್ಸ್ ಆರ್ ಸಿಟ್ಟಿಂಗ್ ಅಂತ ಇತ್ತು ಅಂತ ತಿಳ್ಕೊಳ್ಳಿ, ಅಂದರೆ ಕೂತ್ಕೊಂಡಿದ್ದಾವೆ, ಆಗ ಅವು ಇಲ್ಲಿ ಕೂತ್ಕೊಂಡಿರ್ತವೆ, ಮರದ ಮೇಲೆ ಗಮನಿಸಿ, ಅವಕ್ಕೆ ಅಟ್ಯಾಚ್ ಆಗಿ ಕೂತ್ಕೊಂಡಿರ್ತವೆ. ಸೊ ಈ ರೀತಿ ಒಂದು ಸರ್ಫೇಸ್ಗೆ ಟಚ್ ಆಗಿದ್ರೆ ನಾವು ಅಲ್ಲಿ ಆನ್ ದ ಟ್ರೀ ಅಂತಕ್ಕಂಥದ್ದನ್ನು ಫಿಲ್ ಮಾಡಬೇಕಾಗಿತ್ತು. ಸೊ ಆ ಸೆಂಟೆನ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಬರ್ಡ್ಸ್ ಆರ್ ಸಿಟ್ಟಿಂಗ್ ಆನ್ ದ ಟ್ರೀ ಅಂತ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಫ್ಲೈಯಿಂಗ್ ಇರೋದ್ರಿಂದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಓವರ್ ದ ಟ್ರೀ ಅಂತಕ್ಕಂತಹ ಆನ್ಸರ್ ನಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ, ಕ್ವೆಶನ್ ನಂಬರ್ 13, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಕರೆಕ್ಟ್ ಲಿಂಕರ್ ಅಂತ ಇದೆ. ಶಾಲಿನಿ ಫೆಲ್ಟ್ ಕೋಲ್ಡ್ ಎಸ್ಟರ್ಡೇ, ಶಿ ವೋರ್ ಜಾಕೆಟ್ ಅಂತ ಇದೆ. ಅಂದರೆ ಶಾಲಿನಿ ಅವಳು ನಿನ್ನೆ ಕೋಲ್ಡ್ ಆಗಿತ್ತು ಅವಳಿಗೆ, ಅದಕ್ಕೆ ಅವಳು ಏನು ಮಾಡಿದ್ದಾಳೆ, ಶಿ ವೋರ್ ಜಾಕೆಟ್. ಸೊ ನಾವು ಇಲ್ಲಿ ಏನು ಫಿಲ್ ಮಾಡಬೇಕು, ಸೊ ಅನ್ನೋದನ್ನೇ ಫಿಲ್ ಮಾಡ್ತೇವೆ. ಶಾಲಿನಿ ಫೆಲ್ಟ್ ಕೋಲ್ಡ್ ಎಸ್ಟರ್ಡೇ, ಸೊ ಶಿ ವೋರ್ ಜಾಕೆಟ್ ಅಂತಕ್ಕಂಥದ್ದು ಬರುತ್ತೆ. ನಾವು ಹಿಂಗೆ ನೋಡಿ, ಈ ಸೆಂಟೆನ್ಸ್ ಏನಾದರೂ ಒಂದು ವೇಳೆ ಫಸ್ಟ್ಗೆ ಬಂದಿದ್ರೆ, ಶಾಲಿನಿ ವೋರ್ ಜಾಕೆಟ್ ಡ್ಯಾಶ್ ಶಿ ಫೆಲ್ಟ್ ಕೋಲ್ಡ್ ಎಸ್ಟರ್ಡೇ ಅಂತ ಬಂದಿದ್ರೆ ನಾವಿಲ್ಲೇನು ಮಾಡ್ತಿದ್ವಿ ಅಂದರೆ ಬಿಕಾಸನ್ನು ಸೇರಿಸ್ತಾ ಇದ್ವಿ. ಶಾಲಿನಿ ಓರ್ ಜಾಕೆಟ್ ಬಿಕಾಸ್ ಶಿ ಫೆಲ್ಟ್ ಕೋಲ್ಡ್ ಎಸ್ಟರ್ಡೇ ಅಂತ ನಾವು ಬಿಕಾಸನ್ನು ಸೇರಿಸಬೇಕಾಗಿತ್ತು, ಒಂದು ವೇಳೆ ಸೆಂಟೆನ್ಸ್ ಎಕ್ಸ್ಚೇಂಜ್ ಆಗಿದ್ದಿದ್ರೆ. ಕ್ವೆಶನ್ ನಂಬರ್ 14, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ಡಾನ್ ಅನ್ಸೆಲ್ಮೋ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ಕೇರ್ಫುಲಿ. ಎಸ್ ನೋಡಿ, ಆ ಗ್ಲೌಸನ್ನು ಯಾವ ರೀತಿ ಡಾನ್ ಅನ್ಸೆಲ್ಮೋ ರಿಮೂವ್ ಮಾಡ್ತಾನೆ ಅಂದರೆ ಅವನ ಒಂದು ಆ್ಯಕ್ಷನ್ ಏನಿರುತ್ತೋ ಆ ಆ್ಯಕ್ಷನ್ ಕುರಿತು ಈ ಒಂದು ಪದವನ್ನು ನಾವು ಇಲ್ಲಿ ಬಳಸಿದ್ದೇವೆ. ಕೆಲಸ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಈ ರೀತಿ ವರ್ಬ್ ಬಗ್ಗೆ ಹೇಳ್ತಾ ಇದ್ರೆ, ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ರೆ ಅದೇನಾಗಿರುತ್ತೆ ಅಂದರೆ
ಎಡ್ವರ್ಬ್ ಆಗಿರುತ್ತೆ. ಸೊ ಇಲ್ಲಿ ಕೇರ್ಫುಲಿ ಅನ್ನೋದು ಎಡ್ವರ್ಬ್ ಆಗಿರುತ್ತೆ. ಮತ್ತು ಇನ್ನೊಂದು ಕ್ಲೂ ಏನಪ್ಪ ಅಂದರೆ LY ಅಂತಕ್ಕಂತಹ ಎಂಡಿಂಗನ್ನು ಹೊಂದಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅವು ಎಡ್ವರ್ಬ್ ಆಗಿರ್ತವೆ. ಇದು ಕೂಡ ನಿಮಗೆ ಒಂದು ಕ್ಲೂ ಆಗಿರುತ್ತೆ. ಕ್ವೆಶನ್ ನಂಬರ್ 15 ನೋಡಿ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ. ಇಲ್ಲಿ ಇನ್ವೆಂಟ್ ಕೊಟ್ಟಿದ್ದಾರೆ. ರೇಡಿಯೋ ಈಸ್ ಆನ್ ಡ್ಯಾಶ್ ಆಫ್ ಮಾರ್ಕೋನಿ ಇನ್ವೆಂಟ್ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ ಇನ್ವೆನ್ಷನ್. ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡಿ, ರೈಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಕೊಟ್ಟಾಗ ನಾವು ಹೆಚ್ಚಾಗಿ ಸಫಿಕ್ಸ್ ಯಾವುದು ಬರುತ್ತೆ ಅನ್ನೋದನ್ನು ಸರಿಯಾಗಿ ಹುಡುಕ್ಬಿಟ್ರೆ ಆನ್ಸರ್ ಸಿಗುತ್ತೆ. ಇಲ್ಲಿ ಇನ್ವೆಂಟ್ಗೆ ION ಇನ್ವೆನ್ಷನ್ ಅಂತ ಸೇರಿಸಿದಾಗ ಆನ್ಸರ್ ಸಿಗುತ್ತೆ. ಕ್ವೆಶನ್ ನಂಬರ್ 16 ನೋಡಿ, ರೀಡ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ಅಂದರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಈ ಒಂದು ಸೆಂಟೆನ್ಸನ್ನು ಬರೀಬೇಕಾಗಿದೆ. ಭವ್ಯ ಮತ್ತು ದಿವ್ಯ ಮಾತಾಡ್ತಾ ಇದ್ದಾರೆ. ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ ನೋಡಿ, ಐ ಆಮ್ ಗೋಯಿಂಗ್ ಟು ಬೈ ಬುಕ್ಸ್ ನೌ ಅಂತ ಇದೆ. ಸೊ ರಿಪೋರ್ಟೆಡ್ ಸ್ಪೀಚ್ ಯಾವ ರೀತಿ ಬರೆಯೋದು? ಮೊದಲಿಗೆ ನೋಡಿ, ದಿವ್ಯ ಹೇಳ್ತಾ ಇದ್ದಾಳೆ. ಸೊ ಹುಡುಗಿ ಆಗಿರೋದ್ರಿಂದ ಐ ಅನ್ನು ನಾವೇನು ಮಾಡ್ತೀವಿ ಅಂದರೆ ಶಿ ಅಂತ ಚೇಂಜ್ ಮಾಡ್ತೇವೆ. ಆಮ್ ಇರೋದನ್ನು ವಾಸ್ ಅಂತ ಮಾಡ್ತೇವೆ. ಶಿ ವಾಸ್ ಗೋಯಿಂಗ್ ಟು ಬೈ ಬುಕ್ಸ್. ನವ್ ಇರೋದನ್ನು ನೋಡಿ ದೆನ್ ಅಂತ ಚೇಂಜ್ ಮಾಡಬೇಕು, ದೆನ್ ಅಂತೇಳಿ. ಸೊ ಬುಕ್ಸ್ ದೆನ್. ಸೊ ಈ ರೀತಿ ಚೇಂಜ್ ಮಾಡಿಕೊಂಡು ಬರೀರಿ. ಶಿ ವಾಸ್ ಗೋಯಿಂಗ್ ಟು ಬೈ ಬುಕ್ಸ್ ದೆನ್ ಅಂತ ಸೆಂಟೆನ್ಸ್ ರಿಪೋರ್ಟೆಡ್ ಸ್ಪೀಚಲ್ಲಿ ನಮಗೆ ಸಿಗ್ತಾ ಇದೆ. ಇನ್ನು ಕ್ವೆಶನ್ ನಂಬರ್ 17 ನೋಡಿ, ಇಲ್ಲೇನು ಮಾಡಬೇಕು ಅಂದರೆ 2 ಎರರ್ಸ್ ಅಂದರೆ 2 ಎರರ್ಗಳು ಇರ್ತವೆ. ಅವುಗಳನ್ನು ನಾವೇನು ಮಾಡಬೇಕು, ಎಡಿಟ್ ಮಾಡಿ ಅಂದರೆ ಸರಿ ಮಾಡಿ ಆ ಪ್ಯಾರಾಗ್ರಾಫನ್ನು ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಬರಿಬೇಕಾಗುತ್ತೆ. ಕ್ಲೂಗಳನ್ನು ಇಲ್ಲೇ ಕೊಟ್ಟಿರ್ತಾರೆ. ಸೊ ಇಲ್ಲಿ ಮೊದಲೇ ನೋಡಿ, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದರೆ ಒಂದು ವರ್ಬ್ ಮಿಸ್ಟೇಕ್ ಇದೆ. ಇನ್ನೊಂದು ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್. ಎಲ್ಲೋ ಒಂದು ಕಡೆ ನಾವು ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡಬೇಕು. ಏನು ಅಂತಕ್ಕಂಥದ್ದನ್ನು ನೋಡೋಣ. ಹೇಮಂತ್ ಆ್ಯಂಡ್ ಸುಮಂತ್ ವೆಂಟ್ ಟು ಬ್ರಿಂಗ್ ಫ್ಲವರ್ಸ್. ವಿದ್ಯಾರ್ಥಿಗಳು ನೋಡಿ, ನಮಗೆ ಇಲ್ಲಿ ಸುಮಂತ್ ಅಂತಕ್ಕಂಥದ್ದು ಪ್ರಾಪರ್ ನೇಮ್ ಆಗಿದೆ, ಅಂದರೆ ಒಬ್ಬ ವ್ಯಕ್ತಿಯ ಹೆಸರಾಗಿದೆ. ಸೊ ವ್ಯಕ್ತಿಯ ಹೆಸರು ಅಂದರೆ ನಮಗೆ ಕ್ಯಾಪಿಟಲ್ ಲೆಟರಿಂದನೇ ಸ್ಟಾರ್ಟ್ ಆಗಬೇಕು. ಸೊ ಇಲ್ಲಿ ಸೆಕೆಂಡ್ಗೆ ಆನ್ಸರ್ ಸಿಕ್ಕೇ ಬಿಡ್ತು. ನಾವೇನು ಮಾಡಬೇಕು ಅಂದರೆ ಎಸ್ ಅನ್ನು ಕ್ಯಾಪಿಟಲಲ್ಲಿ ಬರಿಬೇಕಾಗುತ್ತೆ. ಇನ್ನೊಂದು ಯಾವುದಿದೆ, ವರ್ಬಲ್ ಮಿಸ್ಟೇಕ್ ಇದೆ, ನೋಡೋಣ. ಹೇಮಂತ್ ಕ್ಲೈಮ್ಸ್ ದ ಕಾಂಪೌಂಡ್ ಟು ಪ್ಲಕ್ ದ ಫ್ಲವರ್ಸ್, ಹಿ ಲಾಸ್ಟ್ ಬ್ಯಾಲೆನ್ಸ್ ಆ್ಯಂಡ್ ಫೆಲ್ ಡೌನ್ ಅಂತ ಇದೆ ನೋಡಿ. ಕ್ಲೈಮ್ಸ್ ಇದೆ, ಇದು ಸಿಂಪಲ್ ಪ್ರೆಸೆಂಟ್ ಫಾರ್ಮಲ್ಲಿದೆ. ನಮಗೆ ಬೇಕಾಗಿರೋದು ಫಾಸ್ಟ್ ಟೆನ್ಸ್ ಫಾರ್ಮ್. ಯಾಕೆಂದರೆ ನೋಡಿ, ವೆಂಟ್ ಫಾಸ್ಟಲ್ಲಿದೆ, ಅದೇ ರೀತಿ ಲಾಸ್ಟ್ ಅಂತಕ್ಕಂಥದ್ದು ಕೂಡ ಪಾಸ್ಟ್ ಟೆನ್ಸಲ್ಲಿದೆ. ಟೋಟಲ್ ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ನಾವು ಕ್ಲೈಮ್ಸ್ ಇರೋದನ್ನು ಏನು ಮಾಡಬೇಕು ಅಂದರೆ ಪಾಸ್ಟ್ ಟೆನ್ಸಲ್ಲಿ ಬರಿಬೇಕು, ಕ್ಲೈಮ್ಡ್ ಅಂತೇಳಿ. ಆಗ ನಮ್ಮ ವರ್ಬಲ್ ಮಿಸ್ಟೇಕ್ ಕೂಡ ಸಿಕ್ಕಾಗುತ್ತೆ. ಈ ಒಂದು ಸೆಂಟೆನ್ಸನ್ನು ನೀವೇನು ಮಾಡಬೇಕು, 2 ಎರರನ್ನು ಸರಿಪಡಿಸಿ ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಬರಿಬೇಕು. ಇನ್ನು ವಿದ್ಯಾರ್ಥಿಗಳೇ, ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇಷ್ಟು ಪ್ರಶ್ನೆಗಳನ್ನು ನೋಡಿದ್ದೇವೆ. ಇನ್ನು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ನ ಪ್ರಶ್ನೆಗಳು ಇಲ್ಲಿದ್ದಾವೆ. ಇವುಗಳಿಗೆ ಆಲ್ರೆಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಒಂದು ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡುವಾಗ ಈ ಎಲ್ಲ ಪ್ರಶ್ನೆಗಳು ಕೂಡ ಅದರ ಒಳಗಡೆ ಕವರ್ ಆಗಿದ್ದಾವೆ. ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಪ್ಲೇಲಿಸ್ಟು. ಆ ಪ್ಲೇಲಿಸ್ಟನ್ನು ಕ್ಲಿಕ್ ಮಾಡಿದರೆ ಎಲ್ಲ ಲೆಸನ್ಸ್ಗಳ ಕ್ವೆಶನ್ ಆನ್ಸರ್ಗಳು ನಿಮಗೆ ಅಲ್ಲಿ ಸಿಗ್ತವೆ. ನಿಮ್ಮ ನೋಟ್ಸಲ್ಲಿ ನೀವು ಅವುಗಳನ್ನು ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಎಕ್ಸ್ಟ್ರಾಕ್ಟು ಕೂಡ ಆನ್ಸರ್ಗಳು ಅಲ್ಲಿದ್ದಾವೆ. ಇನ್ನು ಪ್ರೊಫೈಲ್ ರೈಟಿಂಗನ್ನು ಯಾವ ರೀತಿ ಬರಿಬೇಕು ಪ್ಯಾರಾಗ್ರಾಫಲ್ಲಿ ಅನ್ನಲಿಕ್ಕೆ ತುಂಬ ಸಿಂಪಲ್ ಆಗಿರತಕ್ಕಂತಹ 2 ಮೆಥಡ್ಗಳನ್ನು ನಿಮಗೆ 2 ವಿಡಿಯೋಗಳಲ್ಲಿ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಅವುಗಳನ್ನು ನೋಡ್ಕೊಳ್ಳಿ. ಇನ್ನು ಸ್ಟೋರಿ ರೈಟಿಂಗನ್ನು ಯಾವ ರೀತಿ ಬರಿಬೇಕು ಅಂತ ನೀವು ಈಸಿಯಾಗಿ ಕಲಿಬೇಕು ಅಂದರೆ ಸ್ಟೋರಿ ರೈಟಿಂಗ್ ಅಂತ ನೀವು ಏನಾದರೂ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈಸಿಯಾಗಿ ನೀವು ಈ ಒಂದು ಸ್ಟೋರಿಯನ್ನು ಬರೀಬಹುದು ಅನ್ನಲಿಕ್ಕೂ ಕೂಡ ಕ್ಲೂಗಳನ್ನು ಕೊಡ್ತೇನೆ. ಇನ್ನು ಪಿಕ್ಚರ್ ರೈಟಿಂಗ್ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ, ಯಾವ ರೀತಿ ಬರೆಯೋದು ಅಂತ ವಿಡಿಯೋಗಳನ್ನು ನೋಡ್ಕೋಬಹುದು. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆಲ್ರೆಡಿ ವಿಡಿಯೋದಲ್ಲಿ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಇವುಗಳ ಆನ್ಸರ್ಸನ್ನು ನಾನು ಡಿಸ್ಕಷನ್ ಮಾಡ್ತಾ ಇಲ್ಲ. ಮತ್ತೊಂದು ಪ್ರಶ್ನೆ ಪತ್ರಿಕೆ ಯಾವುದಾದ್ರೂ ಸಿಕ್ಕರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.